ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದೆ 4 ಗಂಟೆಗೆ. ಯಾಕಂದರೆ ನಾನು ಆಫೀಸ್ಗೆ ಇವತ್ತು ಬೇಗ ಹೋಗಬೇಕಾಗಿದೆ. ಅದರಿಂದ ನೆನ್ನೆನೇ ದೋಸೆ ಹಾಗೆ ಇಡ್ಲಿ ಬ್ಯಾಟರ್ಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಅದು ರೆಡಿ ಆಗಿದೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಇಡ್ಲಿ ಹಾಗೆ ಎಗ್ ಕರಿನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ಹಾಗೆಯೇ ನೈಟೇ ಎಲ್ಲ ವೆಸಲ್ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದೆಲ್ಲ ರೀಅರೇಂಜ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಒಂದು ದೊಡ್ಡ ಕೆಲಸನೇ ಮುಗಿಯುತ್ತೆ. ಕುಕ್ಕಿಂಗ್ ಏನೋ ಬೇಗನೆ ಮುಗಿದೋಗುತ್ತೆ, ಆದರೆ ಈ ಅರೇಂಜಿಂಗ್ ಹಾಗೆ ವಾಶ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಇವಾಗ ನಾನು ಎಗ್ ಕರಿಗೆ ಅಂದ್ಬಿಟ್ಟು ಎಗ್ನೆಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ 2 ಬರ್ನರ್ ಗ್ಯಾಸ್ ಸ್ಟವ್ ಆಗಿರೋದ್ರಿಂದ ನಾನು ಎಗ್ ಬಾಯ್ಲ್ ಮಾಡೋದಕ್ಕೆ ಕರೆಂಟ್ ಸ್ಟೌಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ನನಗೆ ತುಂಬಾ ಟೈಮ್ ಸೇವಿಂಗ್ ಸಹ ಆಗಿರುತ್ತೆ. ಹಾಗೆಯೇ ಹಾಟ್ ವಾಟರ್ನ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾಯಿತು. ಕ್ವಿಕ್ಕಾಗಿ ಇಡ್ಲಿಗೂ ಪ್ಲೇಟಲ್ಲಿ ಹಾಕಿ ಇವಾಗ ಇಟ್ಕೊತಿದ್ದೀನಿ. ಇದನ್ನು ಸೈಡ್ ಬೈ ಸೈಡಲ್ಲೇ ಆಗ್ತಾಯಿದೆ. ಹಾಗೆ ನನಗೆ ಸ್ವಲ್ಪ ಟೈಮ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಹೇಳಿದ್ದಾಯಿತು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋದಕ್ಕೆ ಅಂದ್ಬಿಟ್ಟು. ಹಾಗೆ ನನ್ನ ಹಸ್ಬೆಂಡೇ ಇವತ್ತು ನನ್ನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಿದ್ದಾರೆ. ಹಾಗೆಯೇ ನಾನು ಇವಾಗ ಬ್ರೇಕ್ಫಾಸ್ಟ್ ಬ್ರೇಕಿಗೆ ಬಂದಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂತ. ನಿಮಗೆ ಈ ಮಿನಿ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.